गुलबर्गा शहर के फरीदाबाद पुलिस स्टेशन की टीम ने एक बड़े और अहम किडनैपिंग केस का कामयाबी से पता लगाया है। एक टीचर के अगवा के केस में 4 मुलजिम को गिरफ्तार किया गया है। चलिए देखते हैं इस पूरे वाकये की तफसीलात। 9 अप्रैल 2025, एक आम दिन, लेकिन एक स्कूल टीचर के लिए किसी कौस मार से कम नहीं। ईरन्ना नाम के 45 साल के टीचर, जो फरीदाबाद के रहने वाले हैं, अपने स्कूल करिहल्ली जा रहे थे। शाहबाद क्रॉस से कुछ ही दूर वो बाइक पर थे, तभी एक व्हाइट कार जिसका नंबर था 32AB0271 उनका पीछा करते हुए रुकी। कार से 4 लोग उतरे और उन्हें जबरदस्ती हाथ पैर पकड़कर कार में बिठा दिया गया। उन्हें ले जाया गया जेवरगी और फिर एक नए बने 6 लेन हाईवे के रास्ते से सिंदगी की तरफ। वहां उनसे कहा गया कि तुमने 2.5 करोड़ के एक कुत्ते को बाइक से मार दिया है और इसीलिए 50 लाख रुपए का जुर्माना देना पड़ेगा। उसके बाद उनका 5,000 रुपए कैश, एक मोबाइल फोन, एटीएम कार्ड और हाथ में पहनी 5 ग्राम की सोने की रिंग छीन ली गई। कार ने बीजापुर के रास्ते बिलगी गांव के पास रुककर एटीएम से 2 बार 5,000 यानी 4,000 रुपए निकाल लिए। फोन पे के जरिए लगभग 88,000 रुपए अलग अलग अकाउंट्स में ट्रांसफर भी किए गए। लेकिन किसी फिल्म की तरह विक्टिम ने एक मौका देखकर स्मार्ट बिग बाजार के पास कार से भागकर अपनी जान बचाई और सीधे पुलिस के पास पहुंचे। पुलिस कमिश्नर की निगरानी में सर्कल इंस्पेक्टर मल्लिकार्जुन और उनकी टीम, जिसमें अफसर गड्डेप्पा कोरे, कल्याण कुमार, साजिद पाशा, आनंद और चन्नवीरेश शामिल थे, ने टेक्निकल एनालिसिस और इंटेलिजेंस का इस्तेमाल करके 4 मुलजिमों को ढूंढ निकाला। गिरफ्तार किए गए मुलजिमों के नाम हैं अनिल कुमार, सुभाष पुजारी, संतोष देवरमणे, महेश बड़गेर। इनके कब्जे से एक मोबाइल फोन, एक मोटरबाइक, एक गोल्ड रिंग, एक व्हाइट कार जो क्राइम में इस्तेमाल हुई थी और कुछ नकदी रकम भी बरामद हुई है। फरीदाबाद पुलिस ने इनके खिलाफ मुकदमा दर्ज करके उन्हें जुडिशियल कस्टडी में भेज दिया है। तो दोस्तों, फरीदाबाद पुलिस की इस तेजी और लगन भरी कार्रवाई ने एक बड़ा क्राइम सॉल्व किया है और गुलबर्गा शहर में कानून व्यवस्था पर लोगों का भरोसा और भी मजबूत किया है। ಫರೀದಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದರೋಡೆ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ವಿಕ್ಟಿಮ್ ಈರಣ್ಣ ಅಂತ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರು. ಅವರು ಕಡಿಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಏಪ್ರಿಲ್ ತಿಂಗಳ 13ನೇ ತಾರೀಕಲ್ಲಿ ಅವರು ಬೈಕಲ್ಲಿ ಒಬ್ಬರೇ ಹೋಗಬೇಕಾದರೆ ಒಂದು ಕಾರಲ್ಲಿ ಬಂದು ಅವರನ್ನು ಅಡ್ಡಗಟ್ಟಿ ಒಂದು ಕ್ಷುಲ್ಲಕ ತಪ್ಪು ಒಂದು ನೆಪದಲ್ಲಿ ನೀವು 2.5 ಕೋಟಿ ಬೆಲೆ ಬಾಳುವ ನಾಯಿ ಮೇಲೆ ನೀವು ಬೈಕನ್ನು ಸಾಗಿಸಿ ಅದಕ್ಕೆ ಸಾಯಿಸಿದ್ದೀರಾ, ಹಾಗಾಗಿ 50 ಲಕ್ಷ ರೂಪಾಯಿ ಕೊಡಿ, ಇಲ್ಲ ಅಂತಂದರೆ ನಿಮಗೆ ಬಿಡಲ್ಲ ಅಂತ ಹೇಳಿ ಅವನಿಗೆ ಬೆದರಿಕೆ ಮಾಡಿ ಅಪಹರಣ ಮಾಡಿರ್ತಾರೆ. ಮತ್ತು ಅವನನ್ನು ಸುಮಾರು ಕಡೆ ಕಾರಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡು ಸುತ್ತಾಡಿಸಿರ್ತಾರೆ. ನಮ್ಮ ಈ ಕಡೆ ಸಿಗಂದೂರು ಕಡೆ ಇರ್ಬೋದು, ಬಿಜಾಪುರ್, ಬಾಗಲಕೋಟ್ ಎಲ್ಲ ಕಡೆ ಸುತ್ತಾಡಿಸ್ತಾ ಇರ್ತಾರೆ. ಮತ್ತು ಅಪರಾಧ ಮಾಡೋ ಟೈಮಲ್ಲಿ ಅವನ ಮೊಬೈಲ್ಗಳನ್ನು ತೆಗೆದುಕೊಂಡಿದ್ದಾರೆ, ATM ಕಾರ್ಡ್ ತೆಗೆದುಕೊಂಡಿದ್ದಾರೆ ಮತ್ತು ATMಲಿಂದ ಹಣನೂ ಕೂಡ ವಿಡ್ರಾ ಮಾಡಿರೋ ಬಗ್ಗೆ ಅವರು ದೂರ ನೀಡಿದರು. ನಿಯರ್ಲಿ 88,000 ರೂಪಾಯಿಯಷ್ಟು ಇವನಿಂದ ಹಣವನ್ನು ದೋಚಿದ್ರ ಬಗ್ಗೆ ದೂರನ್ನು ದಾಖಲಾಗಿರುತ್ತೆ. ಈ ಅಪರಾಧದಲ್ಲಿ ಇಮಿಡಿಯೇಟ್ ತಕ್ಷಣ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ 4 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು 4 ಜನ ಬಂಧಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಮತ್ತು ಅವರ ಬಂಧನದಿಂದ ಏನು ರಾಬ್ರಿ ದರೋಡೆ ಮಾಡಿರುವ ಮೊಬೈಲ್ ಫೋನ್, ಒಂದು ಬಂಗಾರದ ಉಂಗುರ ಮತ್ತು ವಿಕ್ಟಿಮ್ನ ಬೈಕ್ ಮತ್ತು ಇವರೇನು ಪ್ರತ್ಯೇಕ ಉಪಯೋಗಿಸಿದರು ಒಂದು ಸ್ವಿಫ್ಟ್ ಡಿಸೈರ್ ಕಾರು ಮತ್ತು ಮಂಕಿ ಕ್ಯಾಪ್, ಸುಮಾರು ತಯಾರಿಗಳನ್ನು ಮಾಡಿಕೊಂಡು ಇವರು ಅಪರಾಧ ಮಾಡಿದರು. ಅವೆಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಹಿನ್ನೆಲೆ ತೆಗೆದುಕೊಂಡಾಗ ಏನು ಆರೋಪಿಗಳಿದ್ದಾರೆ, ಇದರಲ್ಲಿ A1 ಆರೋಪಿ ಇವ್ರಿಗೆ ಶಿಕ್ಷಕರಿಗೆ ಪರಿಚಯ ಇರ್ತಾನೆ ಮತ್ತು ಅವರ ಕಸ್ಟಮರ್, ಅವ್ರದ್ದೊಂದು ಶಾಪ್ ಇರುತ್ತೆ, ಕಟಿಂಗ್ ಶಾಪ್ ಇರುತ್ತೆ, ಫರೀದಾಬಾದಲ್ಲಿ ಫಸ್ಟಿಗಿರುತ್ತೆ. ಆವಾಗ ಇವನು ಅಲ್ಲಿ ಕಸ್ಟಮರ್ ಆಗಿರ್ತಾನೆ. ಮತ್ತು ಇತ್ತೀಚೆಗೆ ಇವರು ಈ ನಮ್ಮ ಪ್ರಿಸನ್ ಹತ್ರ, ಸೆಂಟ್ರಲ್ ಪ್ರಿಸನ್ ಹತ್ರ ಇವರು ಶಾಪನ್ನು ಶಿಫ್ಟ್ ಮಾಡಿದ್ದಾರೆ. ಅವರು ಕಳೆದ ಇಷ್ಟು ದಿನಗಳಿಂದ ಅವರಿಗೆ ಸಾಲದ ತೊಂದರೆಯಲ್ಲಿರ್ತಾರೆ. ಅದಕ್ಕೆ ಇವ್ರ ಹತ್ರ ದುಡ್ಡು ಇರೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅವರ ಪರಿಚಯ ಇರುವ 4 ಜನ ಸ್ನೇಹಿತರ ಜೊತೆ ಸೇರಿಕೊಂಡು ಇವನನ್ನು ಅಪಹರಣ ಮಾಡಿ ಹಣ ಬೇಡಿಕೆ ಇಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಕೆಲವು ತಯಾರಿಗಳನ್ನು ಮಾಡಿರ್ತಾರೆ. ಈ ಮಂಕಿ ಕ್ಯಾಪ್ ಮಾಡುವಂಥದ್ದು, ಅದ್ರ ಜೊತೆಗೆ ಸ್ನೇಹಿತನ ಕಾರ್ ಬಳಸುವಂಥದ್ದು ಎಲ್ಲ ಮಾಡಿಕೊಂಡು ಇವನನ್ನು ಅಪಹರಣ ಮಾಡ್ತಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಏನಿದು 13ನೇ ತಾರೀಕು ಅಪಹರಣ ಆಯಿತು,
ಅದ್ರ ಹಿಂದಿನ ದಿನವೂ ಕೂಡ ಅವರು ಪ್ರಯತ್ನ ಮಾಡಿರ್ತಾರೆ. 12ನೇ ತಾರೀಕು ಏಪ್ರಿಲ್ಗೂ ಪ್ರಯತ್ನ ಮಾಡಿರ್ತಾರೆ. ಅವತ್ತು ಇವರು ಒಂಟಿಯಾಗಿ ಹೋಗಿರಲ್ಲ, ಇವ್ರ ಜೊತೆ ಇನ್ನೊಬ್ಬ ಶಿಕ್ಷಕ ಇರೋದರಿಂದ ಅವತ್ತು ಅವರ ಪ್ರಯತ್ನ ವಿಫಲ ಆಗುತ್ತೆ. ಮತ್ತು ಇದರಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಇವನ ಅಪಹರಣ ಮಾಡಿದ ಪ್ಲ್ಯಾನ್ ಏನಂತಂದರೆ, ಅಪಹರಣ ಮಾಡಿಕೊಂಡು ಇವ್ರ ವೈಫಿಗೆ ಒಂದು ಕರೆ ಮಾಡಿ ಫೋನ್ ಮಾಡಿಸ್ತಾರೆ. ಏನಂತಂದರೆ, ನಮಗೆ ಈ ಗೋಲ್ಡ್ ಬಿಸ್ಕಿಟ್ ಸಿಕ್ಕಿದೆ, ಹಳೆಯ ಒಂದು ನಿಧಿ ಥರ ಗೋಲ್ಡ್ ಬಿಸ್ಕಿಟ್ ಸಿಕ್ಕಿದೆ, ಅದಕ್ಕೆ ಒಂದು 30 ಲಕ್ಷ ತೊಗೊಂಡು ಬಾ, 40 ಲಕ್ಷ ತೆಗೆದುಕೊಂಡು ಬಾ ಅಂತ ಫೋನ್ ಮಾಡಿಸ್ತಾರೆ. ಅದರಲ್ಲಿ ಸಮಯ ಪ್ರಜ್ಞೆ, ಅವರ ವೈಫ್ ಸಮಯ ಪ್ರಜ್ಞೆನೂ ಕೂಡ ನಾವು ಮೆಚ್ಚಬೇಕು. ಯಾಕಂದರೆ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಕೇಳಲಿಕ್ಕೆ ನಿನ್ನ ಅವಕಾಶನೇ ಇಲ್ಲ ಅಂಥೇಳಿ ಅದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದರ ನಂತರ ಇವನಿಗೆ ಕರೆದುಕೊಂಡು ಹೋಗಿ ಈ ಬಾಗಲಕೋಟೆ ಅಲ್ಲಿ ಒಂದು ಇದರ ಹತ್ರ ಬೆಳಿಗ್ಗೆ ಹತ್ರ ಅವನು ATM ಅಲ್ಲಿ ಹಣ ವಿಡ್ರಾ ಮಾಡಬೇಕಾದ್ರೆ ಸ್ವಲ್ಪ ಅವರು ನಿರ್ಲಕ್ಷ್ಯ ವಹಿಸ್ತಾರೆ. ಆವಾಗ ಇವನು ತಪ್ಪಿಸ್ಕೊಂಡು ಒಂದು ಜನರಲ್ ಸ್ಟೋರ್ ಸೂಪರ್ ಮಾರ್ಕೆಟಲ್ಲಿ ಎಂಟರ್ ಆಗಿ ತಪ್ಪಿಸ್ಕೊಂಡು ಇಲ್ಲಿ ಬಂದು ದೂರ ನೀಡ್ತಾರೆ. ಮತ್ತು ಇದರ ನಂತರ ಇವನೇನು ATM ಕಾರ್ಡ್ ಇರುತ್ತೆ ಅದನ್ನು ಬಳಸ್ಕೊಂಡು ಅವರು ಗೋವಾಗೆ ಕೂಡ ಟ್ರಾವೆಲ್ ಮಾಡಿದರೆ ಅಲ್ಲಿ 5,000 ರೂಪಾಯಿದು ಲಿಕ್ಕರ್ ಪರ್ಚೇಸ್ ಮಾಡಿದ್ರ ಬಗ್ಗೆ ನಮಗೆ ಎವಿಡೆನ್ಸ್ ಸಿಕ್ಕಿದೆ. ಮತ್ತು ಒಂದು ಪೆಟ್ರೋಲ್ ಬಂಕಲ್ಲಿ ದುಡ್ಡಿಲ್ಲ ಅಂತ ಹೇಳಿ 33,000 ರೂಪೀಸ್ ಫೋನ್ಪೇ ಮಾಡಿ ಕ್ಯಾಶನ್ನು ವಿಡ್ರಾ ಇಸ್ಕೊಂಡಿದ್ದಾರೆ. ಇನ್ನೊಬ್ಬ ಸಾರ್ವಜನಿಕರ ಹತ್ರನೂ ಕೂಡ 50,000 ಫೋನ್ಪೇ ಮಾಡಿ ಅವ್ರ ಹತ್ರ 50,000 ಇಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಒಟ್ಟು 88,000 ಅವರು ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡಿದ್ದರು. ಮತ್ತು ಒಂದು ಫೋನು ಮತ್ತು ಒಂದು ಗೋಲ್ಡ್ ರಿಂಗ್. ಸೊ ಅದರಲ್ಲಿ ಎಲ್ಲನೂ ರಿಕವರಿ ಆಗಿದೆ. ಮತ್ತು ಇವರು ಕೃತ್ಯಕ್ಕೆ ಬಳಸ್ಕೊಂಡಿರೋ ವಾಹನಗಳು, ಮಂಕಿ ಕ್ಯಾಪನ್ನು ಕೂಡ ವಶಪಡಿಸ್ಕೊಂಡಿದ್ದಿಲ್ಲ. ಒಟ್ಟು 4 ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಇವರು ಯಾರ್ದು ಆರೋಪಿಗಳು ಹಳೆಯ ಪ್ರಕರಣಗಳಿಲ್ಲ. ಮತ್ತು ಇವರು ಅದರಲ್ಲಿ ಒಬ್ಬರು ಈ ಕಟ್ಟಿಂಗ್ ಶಾಪ್ ಇರೋರಿದ್ದಾರೆ, ಇನ್ನೂ ಇಬ್ಬರು ಡ್ರೈವರ್ ಕೆಲಸ ಮಾಡ್ತಾರೆ, ಮತ್ತೊಬ್ಬರು ಗೌಂಡಿ ಕೆಲಸ ಮಾಡುವಂಥ ಬ್ಯಾಕ್ಗ್ರೌಂಡ್ ಇರುವಂಥ ಆರೋಪಿಗಳು. ಅದನ್ನೇ ಹೇಳಿದೆ, ಇವರು ಫರ್ತಾಬಾದಲ್ಲಿ ಶಾಪ್ ಇದ್ದಾಗ ಇವರು ಕಸ್ಟಮರ್ ಆಗಿ ಹೋಗ್ತಾಯಿದ್ರು. ಮತ್ತು ಇವರ ಬ್ಯಾಕ್ಗ್ರೌಂಡ್ ಗೊತ್ತಿದೆ, ಯಾರು ಟೀಚರ್ಸ್ ಇದ್ದಾರೆ, ಅವ್ರದ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಮತ್ತು ಊರಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಇರುವಂಥ ವ್ಯಕ್ತಿ ಅಂತ ಅವರಿಗೆ ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ ಅವನಿಗೆ ಅಪಹರಣ ಮಾಡಿ ಒಂದು 30 to 40 lakh ಹಣ ಅವ್ರಲ್ಲಿಂದ ಸುಲಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಮತ್ತು ಅದು ಎಕ್ಸ್ಪೋಸ್ ಆದ ನಂತರ ಈಗೆಲ್ಲ 4 ಜನರನ್ನು ಬಂಧನ ಮಾಡಿ ಕಳಿಸಲಾಗಿದೆ. ಅದನ್ನೇ ಫಸ್ಟ್ ಇವನಿಗೆ ಬೈಕ್ ಅಡ್ಡ ಹಾಕಿದಾಗ ಅವನಿಗೆ ಗೊತ್ತಿರಲ್ಲ ಯಾರು ಏನಂತ, ಮಂಕಿ ಕ್ಯಾಪ್ ಹಾಕ್ಕೊಂಡಿರ್ತಾರೆ, ಏನು ಬ್ಯಾಕ್ಗ್ರೌಂಡ್ ಐಡಿಯಾ ಇರಲ್ಲ. ಸೊ ಹೇಳೋದೇನಂತಂದರೆ, ನೀನು ಒಂದು 2.5 ಕೋಟಿ ಬೆಲೆ ಬಾಳುವ ಒಂದು ನಾಯಿಗೆ ನೀವು ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸಿದೆಯಾ, ಸೊ ನಮಗೆ ಅವರು ನಿನಗೆ ಹೊಡಲಿಕ್ಕೆ ಹೇಳಿದ್ದಾರೆ, ಬೇಡ ಅಂತಂದರೆ 50 ಲಕ್ಷ ರೂಪಾಯಿ ಕೊಡು, ಬಿಟ್ಬಿಡ್ತೀವಿ ಅಂತ. ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಅವನನ್ನು ಅಪಹರಣ ಮಾಡಿರೋದು.